ವೀಕ್ಷಕರೇ, ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ, ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿ 50. ಪಾಕಿಸ್ತಾನ ಧ್ವಜ ಹಾರಿಸಿದ ಪ್ರಕರಣ, ಬಿಜಾಪುರದ ಸಿಂದಗಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ, ಹಿಂದೂ ಪರ ಸಂಘಟನೆಗಳಿಂದ ಭಾರೀ ಬೆಂಬಲ, ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ. ಸ್ವಚ್ಛತೆ ಇಲ್ಲ ಎಂಬ ಕಾರಣಕ್ಕೆ ಬಸ್ನಲ್ಲಿ ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ, ಸುಬ್ರಹ್ಮಣ್ಯ ಟ್ರಾವೆಲ್ ಸಿಬ್ಬಂದಿಯಿಂದ ಬೆಂಗಳೂರಿನಲ್ಲಿ ಪ್ರಯಾಣಿಕರ ಮೇಲೆ ಹಲ್ಲೆಕೋರರ ವಿರುದ್ಧ ಪ್ರಯಾಣಿಕರಿಂದ ದೂರು. ಚಾಮರಾಜನಗರದ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಐಎಸ್ಒ ಪ್ರಮಾಣ ಪತ್ರ, ಆಡಳಿತ ನಿರ್ವಹಣೆ ಸೇವೆ ಗುರುತಿಸಿ ಒಲಿದು ಬಂತು ಗೌರವ. ಗುಲ್ಬರ್ಗಾದ ಚಿಂಚೋಳಿ ಜನರಲ್ಲಿ ಪ್ರಳಯ ಭೀತಿ, ಪ್ರಳಯ ತಪ್ಪಿಸಲು ರೇವಣಸಿದ್ದೇಶ್ವರ ಪಾದಗಟ್ಟಿ ಪುಣ್ಯಸ್ಥಳದಲ್ಲಿ ಶಿವಕುಮಾರ ಶಿವಾಚಾರ್ಯರಿಂದ ಜಲಾನುಷ್ಠಾನ, 365 ದಿನಗಳ ಜಲಾನುಷ್ಠಾನ ಇಂದು ಮುಕ್ತಾಯ. ನೀಲಿ ಚಿತ್ರಗಳ ರಾಣಿ ಸನ್ನಿ ಲಿಯೋನ್ಗೆ ಬಾಲಿವುಡ್ನಲ್ಲಿ ಆಫರ್ಗಳ ಮೇಲೆ ಆಫರ್, ಸದ್ಯದಲ್ಲೇ ಬಿಗ್ ಬಾಸ್ಗೆ ಗುಡ್ ಬೈ ಹೇಳ್ತಾಳಂತೆ ಸನ್ನಿ, ಸಲ್ಮಾನ್ಗೂ ನಾಯಕಿಯಾಗೋ ಆಫರ್ ಬಂದಿದೆಯಂತೆ. ಬಲ ಪ್ರದರ್ಶನಕ್ಕೆ ಸಜ್ಜಾಗುತ್ತಿದ್ದಾರೆ ಬಿಎಸ್ವೈ, ಬೆಳಿಗ್ಗೆ ರೇಸ್ ಕೋರ್ಸ್ ನಿವಾಸದಲ್ಲಿ ಶಾಸಕರಿಗೆ ಉಪಹಾರ ಕೂಟ, ಮತ್ತಷ್ಟು ಕುತೂಹಲ ಮೂಡಿಸಿದೆ ರಾಜ್ಯ ರಾಜಕೀಯ. ಯಡಿಯೂರಪ್ಪಗೆ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು, ಬೆಂಗಳೂರಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಒತ್ತಾಯ, ಹೈಕಮಾಂಡ್ ತಮ್ಮ ನಿರ್ಧಾರ ಪ್ರಕಟಿಸಬೇಕು ಅಂದ್ರು ಬೇಳೂರು. ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಜೈನ್ ಸಮ್ಮೇಳನ, ಸಮಾರಂಭದಲ್ಲಿ ಜೈನ ವಿದ್ವಾಂಸ ಗುಲಾಬ್ ಕೊತಾರಿ, ಸಾಹಿತಿ ಚಂದ್ರಶೇಖರ್ ಕಂಬಾರ ಭಾಗಿ, ವಿಶ್ವಶಾಂತಿ ಕಾಪಾಡಲು ಗಣ್ಯರ ಕರೆ. ಕುಮಟಾದ ಮೆಟ್ಲಗಂಜನಿಯಲ್ಲಿ ಅಕ್ರಮ ಚಿಪ್ಪು ಗಣಿಗಾರಿಕೆ ಆರೋಪ, ಕೆಐಎಡಿಬಿಗೆ ಸೇರಿದ 1824 ಎಕರೆ ಪ್ರದೇಶದಲ್ಲಿ ಅಕ್ರಮ, ಕಳ್ಳ ಮಾರ್ಗದ ಮೂಲಕ ಉತ್ಪನ್ನ ರವಾನೆ, ಸಂಸದ ಅನಂತಕುಮಾರ್ ಹೆಗಡೆಯಿಂದ ಶಿಸ್ತು ಕ್ರಮದ ಭರವಸೆ. 2G ಸ್ಪೆಕ್ಟ್ರಮ್ ಹಗರಣ, ಆರ್ಕೆ ಚಂದೋಲಿಯಾಗೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ನಿರಾಕರಣೆ, ದೆಹಲಿ ಹೈಕೋರ್ಟ್ ತಡೆಯಾಜ್ಞೆ ಎತ್ತಿ ಹಿಡಿದ ಸುಪ್ರೀಂ, ಸಿಬಿಐಗೂ ನೋಟಿಸ್. ಯಡಿಯೂರಪ್ಪ ಈಶ್ವರಪ್ಪ ಅಧಿಕಾರಕ್ಕಾಗಿ ಕಚ್ಚಾಡೋದು ಬೇಡ, ಹಿರಿಯರೇ ಕಚ್ಚಾಡಿದ್ರೆ ಪಕ್ಷಕ್ಕೆ ನಷ್ಟ, ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಕಳಕಳಿ. ಪಕ್ಷದಲ್ಲಿ ಗೊಂದಲಗಳಿರೋದು ನಿಜ, ಅದನ್ನ ನಾನೇ ನಿವಾರಿಸುತ್ತೇನೆ, ಮಡಿಕೇರಿಯಲ್ಲಿ ಸಿಎಂ ಸದಾನಂದಗೌಡ ಪುನರುಚ್ಚಾರ, ಎಲ್ಲಾ ಗೊಂದಲ ನಿವಾರಣೆ ಬಳಿಕ ಸಂಪುಟ ವಿಸ್ತರಣೆ ಭರವಸೆ. ಸಾರಿಗೆ ಬಸ್ ಕ್ರೂಸರ್ ಡಿಕ್ಕಿ, ಸ್ಥಳದಲ್ಲಿ 5 ದಾರುಣ ಸಾವು, 20ಕ್ಕೂ ಹೆಚ್ಚು ಮಂದಿಗೆ ಗಾಯ, ಬಿಜಾಪುರದ ಮಿಣಜಗಿ ಬಳಿ ಭೀಕರ ದುರಂತ. ಚಾಮರಾಜನಗರದ ಕಿಸ್ತೂರಿನಲ್ಲಿ ದೊಡ್ಡಮತಾಯಿ ಜಾತ್ರೆ ಸಂಭ್ರಮ, 21 ಗ್ರಾಮಗಳ ಜನರೆಲ್ಲ ಸೇರಿ ಮಾಡಿದ್ರು ಅದ್ದೂರಿ ಹಬ್ಬ, ಎತ್ತಿನ ಗಾಡಿ ಮೆರವಣಿಗೆ, ರಂಗುಬಲು ಸಿಂಗಾರ. ಮತ್ತೆ ಶುರುವಾಗಿದೆ ರಾಜಕೀಯ ಮೇಲಾಟ, ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ರಾಜೀನಾಮೆ, ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೇನೆ ಅಂದ್ರು ಕುಮಾರಸ್ವಾಮಿ, ನಾಳೆ ಸ್ಪೀಕರ್ಗೆ ರಾಜೀನಾಮೆ ಪತ್ರ ಸಲ್ಲಿಕೆ. 2004ರಲ್ಲಿ ಅರ್ಕಾವತಿ ಲೇಔಟ್ ಹಗರಣ, ಥಣಿಸಂದ್ರದಲ್ಲಿ 2.8 ಎಕರೆ ಭೂಮಿ ಡಿನೋಟಿಫಿಕೇಶನ್, ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿ 4 ವಿರುದ್ಧ ಲೋಕಾಯುಕ್ತ ಕೋರ್ಟ್ನಲ್ಲಿ ಮತ್ತೊಂದು ಖಾಸಗಿ ದೂರು ದಾಖಲು. ಚಾಮರಾಜನಗರದ ಗುಂಡ್ಲುಪೇಟೆಯ ಚಿಕ್ಕಹುಂಡಿ ಬಳಿ ಮರಕ್ಕೆ ಸ್ಕಾರ್ಪಿಯೋ ಡಿಕ್ಕಿ, ಪ್ರವಾಸಕ್ಕೆಂದು ಊಟಿಗೆ ಬಂದಿದ್ದ ದೆಹಲಿ ಮೂಲದ 3 ಸ್ಥಳದಲ್ಲೇ ಸಾವು, 3 ತೀವ್ರ ಗಾಯ, ಆಸ್ಪತ್ರೆಗೆ ದಾಖಲು. ಬಿಜೆಪಿಯಲ್ಲಿ ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ, ಬಾದಾಮಿಯಲ್ಲಿ ಸಚಿವ ನಾರಾಯಣಸ್ವಾಮಿ ಹೇಳಿಕೆ, ಪಕ್ಷದಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಯನ್ನ ಸಿಎಂ ಬಗೆಹರಿಸುತ್ತಾರೆ ಅಂದ್ರು ನಾರಾಯಣಸ್ವಾಮಿ. ರೇಡಿಯೋ 98.3 ಮಿರ್ಚಿ ಟಾಪ್ 100 ಹಾಡುಗಳಲ್ಲಿ ಚಮ್ಮಕ ಚಲ್ಲೋಗೆ ನಂಬರ್ 1 ಸ್ಥಾನ, ಸಲ್ಮಾನ್ ಖಾನ್ಗೆ ರೆಡಿ ಚಿತ್ರಕ್ಕೆ 2nd ಪ್ಲೇಸ್. ಪ್ರೀತಿಸಿದವನಿಗಾಗಿ ಅಪ್ಪ ಅಮ್ಮನನ್ನು ಬಿಟ್ಟು ಬಂದಳು ಯುವತಿ, ಮದುವೆಯಾದ ಗಂಡನಿಂದ ವಿಚಿತ್ರ ಕಿರುಕುಳ, ಪ್ರೀತಿಗಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ ಬೆಂಗಳೂರಿನ ಆಸ್ಮಾ ಬದುಕು ಈಗ ಅತಂತ್ರ. ಪಕ್ಷದಲ್ಲಿ ಗೊಂದಲವಿರೋದು ನಿಜ, ಗೊಂದಲ ಪರಿಹಾರಕ್ಕೆ ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿ ಮಾಡ್ತೀನಿ, ನಾಯಕರ ನಡುವಿನ ಭಿನ್ನಾಭಿಪ್ರಾಯ ನಿವಾರಿಸಲು ಮಧ್ಯಸ್ಥಿಕೆ ವಹಿಸ್ತೀನಿ ಅಂದ್ರು ಸಚಿವ ಆರ್ ಅಶೋಕ್. ನನ್ನ ಆರೋಗ್ಯ ಸುಧಾರಿಸಿದೆ, ಯಾರೂ ಆತಂಕ ಪಡುವ ಅಗತ್ಯವಿಲ್ಲ, ಪುಣೆಯ ಆಸ್ಪತ್ರೆಯಿಂದ ಬೆಂಬಲಿಗರಿಗೆ ಅಣ್ಣಾ ಹೇಳಿಕೆ, ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಚಾರ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ವಿವಾದ, ಸುಪ್ರೀಂ ಕೋರ್ಟ್ ರಚಿತ ಉನ್ನತ ಮಟ್ಟದ ಸಮಿತಿಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ, ವರದಿಗೆ ಕೇರಳ ಸರ್ಕಾರದಿಂದ ಭಾರೀ ವಿರೋಧ. ಪೆಟ್ರೋಲ್ ಬೆಲೆಯಲ್ಲಿ ಇಂದಿನಿಂದ ಮತ್ತೆ ₹2 ಹೆಚ್ಚಳ ಸಾಧ್ಯತೆ, ತೈಲ ಕಂಪನಿಗಳ ಬೆಲೆ ಹೆಚ್ಚಳದ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ರೇಟ್ ಹೆಚ್ಚಾಗುವ ಸಾಧ್ಯತೆ, ಮಧ್ಯರಾತ್ರಿಯಿಂದ ಬೆಲೆ ಹೆಚ್ಚಳ ಸಾಧ್ಯತೆ. ಭಾರತೀಯ ಮೂಲದ ವಿದ್ಯಾರ್ಥಿ ಅನೂಜ್ ಬಿದ್ವಿ ಹತ್ಯೆ ಪ್ರಕರಣ, ಲಂಡನ್ ಮೂಲದ ಕಿಯಾರಾನ್ ಸ್ಟೆಫಲ್ಟನ್ ಎಂಬಾತನ ಬಂಧನ, ನ್ಯಾಯಾಲಯಕ್ಕೆ ಹಾಜರು. ಆಂಧ್ರ ಕಳ್ಳಬಟ್ಟಿ ದುರಂತ, ಮತ್ತೆ 7 ಮಂದಿ ಸಾವು, ಮೃತರ ಸಂಖ್ಯೆ 18ಕ್ಕೆ ಏರಿಕೆ, ಕೃಷ್ಣಾ ಜಿಲ್ಲೆಯ ಮೈಲಾರ ಮಂಡಲದಲ್ಲಿ ದುರಂತ. ಚೈನಾದಲ್ಲಿ 3D ಟಿವಿ ಬಿಡುಗಡೆ, ಚೈನಾ ಸೆಂಟ್ರಲ್ ಟೆಲಿವಿಷನ್ ಸಮೂಹ ಸಂಸ್ಥೆಯಿಂದ ಹೊಸ ಸಾಧನೆ, ಶೀಘ್ರದಲ್ಲೇ ಭಾರತದ ಮಾರುಕಟ್ಟೆ ಪ್ರವೇಶ. ಅಮೆರಿಕಾದ ಸ್ಯಾನ್ ಡಿಯಾಗೋದಲ್ಲಿ ಸ್ನೋ ಮೊಬೈಲ್ ಜಂಪಿಂಗ್ ಸ್ಪರ್ಧೆ,
ಮೈನವಿರೇಳಿಸಿತು ಬೈಕ್ ಸ್ಟಂಟ್ಸ್. ಪಶ್ಚಿಮ ಬಂಗಾಳದಲ್ಲಿ ಆಲೂಗಡ್ಡೆ ಬೆಲೆ ಕುಸಿತ, ಸಾಲಬಾಧೆಗೆ ಹೆಚ್ಚಾಗುತ್ತಿದೆ ರೈತರ ಆತ್ಮಹತ್ಯೆ. ಇಂದು ಮತ್ತೊಬ್ಬ ರೈತ ವಿಷ ಸೇವಿಸಿ ಆತ್ಮಹತ್ಯೆ. ಬೆಂಗಳೂರಿನಲ್ಲಿ ಮಿತಿಮೀರಿದೆ ಬೀದಿನಾಯಿ ಹಾವಳಿ. ನಾಯಿಯಿಂದ ಕಚ್ಚಿಸಿಕೊಂಡ 5 ವರ್ಷದ ಬಾಲಕನಿಂದ ಬಿಬಿಎಂಪಿ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆ, ಬಿಬಿಎಂಪಿಗೆ ನೋಟಿಸ್ ಜಾರಿ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಕಿರಣ್ ಎಂಬಾತನ ನಿಗೂಢ ಕೊಲೆ, ಆರುಂತಿ ನಗರದಲ್ಲಿ ಶವ ಪತ್ತೆ, ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಚಾಮರಾಜನಗರದ ಭರಚುಕ್ಕಿ ಜಲಪಾತದ ಬಳಿ ಮೋಜು ಮಸ್ತಿಗೆ ಬ್ರೇಕ್, ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾಡಳಿತದಿಂದ ಈ ಕ್ರಮ, ಪ್ರವಾಸಿಗರ ಸಾವು, ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಮೋಜು ಮಸ್ತಿಗೆ ಬಂದ್. ಬೆಂಗಳೂರಿನ ನಾಯಂಡಹಳ್ಳಿ ಜಂಕ್ಷನ್ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಗ್ಯಾರೇಜ್ಗೆ ಬೆಂಕಿ, 4 ಖಾಸಗಿ ಬಸ್ ಭಸ್ಮ, ಬೆಂಕಿ ನಂದಿಸಿದ 6 ಅಗ್ನಿಶಾಮಕ ದಳ ವಾಹನಗಳು. 15ರವರೆಗೂ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗೋದಿಲ್ಲ, ನನ್ನ ಈಶ್ವರಪ್ಪ ನಡುವೆ ಸಂಧಾನ ನಡೆದಿಲ್ಲ, ಮಾಜಿ ಸಿಎಂ ಯಡಿಯೂರಪ್ಪ ಸ್ಪಷ್ಟನೆ, ನಾಯಕತ್ವ ವಿವಾದಕ್ಕೆ ಪ್ರತಿಕ್ರಿಯೆ ನೀಡಲು ನಕಾರ. ಲೋಕಾಯುಕ್ತರ ನೇಮಕ ವಿಳಂಬದಿಂದ ಲೋಕಾಯುಕ್ತ ಸಂಸ್ಥೆ ನಿಷ್ಕ್ರಿಯವಾಗುವುದಿಲ್ಲ, ಲೋಕಾಯುಕ್ತ ನೇಮಕ ವಿಳಂಬದಿಂದ ಸರ್ಕಾರಕ್ಕೆ ಲಾಭ, ಅಕ್ರಮ ಗಣಿ ವರದಿಯಲ್ಲಿ ಯಾವ ಪಕ್ಷವನ್ನು ಓಲೈಸಿಲ್ಲ, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿಕೆ. ಬೆಂಗಳೂರಿನ ಗಾರೆಬಾವಿ ಪಾಳ್ಯದಲ್ಲಿ ಅಳಿಯನನ್ನೇ ಬಡಿದುಕೊಂಡ ಅತ್ತೆ, ಅಳಿಯ ರಾಜಪ್ಪನನ್ನ ಕೊಂದ ಅತ್ತೆ ಶಾರದಮ್ಮ ಪರಾರಿ, ಮಡಿವಾಳ ಪೊಲೀಸರಿಂದ ಪ್ರಕರಣ ದಾಖಲು. ರೌಡಿ ಮೈಕೋ ರವಿ ಕೊಲೆ ಪ್ರಕರಣ, 8 ಆರೋಪಿಗಳ ಬಂಧನ, ಬಾಲ ಜಗದೀಶ್ ಸೇರಿದಂತೆ 8 ಪುಡಿ ರೌಡಿಗಳು ಅರೆಸ್ಟ್, 2 ನಾಪತ್ತೆ. ಖ್ಯಾತ ವೈದ್ಯ ಕ್ಯಾಪ್ಟನ್ ಆರ್ ರಂಗಾಚಾರ್ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನ. 92 ವರ್ಷದ ರಂಗಾಚಾರ್ ಸುಮಾರು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. 2008ರಲ್ಲಿ ಆಂಡ್ರೂ ಸೈಮನ್ಸ್ ಬಜ್ಜಿ ನಡುವಿನ ಜಗಳದಲ್ಲಿ ಸಚಿನ್ ಡಬಲ್ ಗೇಮ್ ಆಡಿದ್ರು. ಮಂಕಿ ಪ್ರಸಂಗ ಸಚಿನ್ ಶ್ರೇಷ್ಠತೆಗೆ ಕಳಂಕ ತಂದಿದೆ ಎಂದು ಮಾಲ್ಕಮ್ ಆರೋಪ. ಡೈಲಿ ಮೇಲ್ನಲ್ಲಿ ಕ್ರಿಕೆಟ್ ದೇವರಿಗೆ ಅವಮಾನ. ಬೇರೆಯವರಿಗೆ ಜಮೀನಿನ ಖಾತೆ ವರ್ಗಾವಣೆ ಮಾಡಿದ್ದಕ್ಕೆ ಮಹಿಳೆ ಆಕ್ರೋಶ. ಮೈಸೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ಗೆ ಹಿಗ್ಗಾಮುಗ್ಗಾ ತರಾಟೆ, ಚಿಕ್ಕಮ್ಮಳಿಂದ ತಪ್ಪಿಸಿಕೊಳ್ಳಲು ಪರದಾಡಿದ ರೆವೆನ್ಯೂ ಇನ್ಸ್ಪೆಕ್ಟರ್. ಸರ್ವರೋಗಕ್ಕೂ ಉಪವಾಸವೇ ಮದ್ದಂತೆ, ಗುಲ್ಬರ್ಗಾದ ಶ್ರೀ ಗುರುಬಸವಾನಂದ ಶ್ರೀಗಳ ನಿಸರ್ಗೋಪಚಾರಕ್ಕೆ ತಿಂಗಳಿಂದ ಹರಿದು ಬರ್ತಿದೆ ಜನಸಾಗರ. ಸರತಿ ಸಾಲಿನಲ್ಲಿ ನಿಂತು ಉಪವಾಸಕ್ಕೆ ಅಣಿಯಾಗ್ತಿದ್ದಾರೆ ಜನ. ಬುಡಕಟ್ಟು ಮತ್ತು ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳ ಮಾನ್ಯತೆ ಕಾಯ್ದೆ ಜಾರಿಗೆ ಒತ್ತಾಯ. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ, ಗ್ರಾಮ ಪಂಚಾಯಿತಿಗೊಂದು ಅರಣ್ಯ ಹಕ್ಕು ಸಮಿತಿ ನೇಮಕ್ಕೆ ಆಗ್ರಹ. ಕೌಟುಂಬಿಕ ಕಲಹ ಹಿನ್ನೆಲೆ ಬೆಳಗಾವಿ ಜಿಲ್ಲೆ ಗೋಕಾಕ್ನ ತಿಗಡಿಯಲ್ಲಿ ಅಣ್ಣನ ಎದೆಗೆ ಗುಂಡಿಕ್ಕಿದ ತಮ್ಮ, ಗಾಯಾಳು, ಆನಂದ್ ಸ್ಥಿತಿ ಗಂಭೀರ, ಕುಲಗೋಡ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹ, ಬೀದರ್ನಲ್ಲಿ ಜೆಸ್ಕಾಂ ಕಚೇರಿಗೆ ನುಗ್ಗಿ ರೈತ ಸಂಘ ದಾಂಧಲೆ, ಅಧಿಕಾರಿಗಳಿಗೆ ದಿಗ್ಬಂಧನ. ಕರ್ತವ್ಯ ನಿರತ ಉಡುಪಿಯ ಕಾಪು ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಯೋಗೀಶ್ ಸಂಶಯಾಸ್ಪದ ಸಾವು. ರಾಯಚೂರಿನಲ್ಲಿ 10 ವರ್ಷದ ಬಾಲಕಿ ಮೇಲೆ 60 ವರ್ಷದ ವೃದ್ಧನಿಂದ ಅತ್ಯಾಚಾರ, ತಿಂಡಿ ಕೊಡುವ ಆಮಿಷವೊಡ್ಡಿ ಕೃತ್ಯವೆಸಗಿದ ಕಾಮುಕ ಅಜ್ಜ, ಕೇಸ್ ದಾಖಲಿಸಿಕೊಳ್ಳಲು ಪೊಲೀಸರ ನಕಾರ, ಪೋಷಕರಿಂದ ಡಿಸಿಗೆ ದೂರು. ಉಡುಪಿ ಪರ್ಯಾಯ ಉತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಪುತ್ತಿಗೆ ಶ್ರೀಗಳ ಹೆಸರೇ ಇಲ್ಲ. ಮಠದ ಭಕ್ತರ ಭಾರಿ ಅಸಮಾಧಾನ, ಸೋದೆ ಮಠಕ್ಕೆ ತೆರಳಿ ಚರ್ಚಿಸಲು ಭಕ್ತರ ನಿರ್ಧಾರ. ಲಂಚ ಪ್ರಕರಣ, ಶಾಸಕ ವೈಸಂಪಂಗಿ ವಿಚಾರಣೆ ಜನವರಿ 9ಕ್ಕೆ ಮುಂದೂಡಿಕೆ, ಸಾಕ್ಷಿಯಾಗಿರುವ ಜಗದೀಶ್ ಶೆಟ್ಟರ್ಗೆ ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್. ಒಂದೇ ಭೂಮಿಯನ್ನ ಇಬ್ಬರಿಗೆ ಕೊಟ್ಟ ಬಿಡಿಎ, ನೊಂದ ಗಂಗೇರಿ ನಿವಾಸಿ ಸದಾಶಿವಯ್ಯ ಮೂವರಿಂದ ಪ್ರತಿಭಟನೆ, ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹತಾಶೆ. ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ, ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ, ಸಿಆರ್ಪಿಸಿ ಸೆಕ್ಷನ್ ಅಡಿಯಲ್ಲಿ ನಡೆಯಲಿದೆ ತನಿಖೆ.